ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನವರಾತ್ರಿ ಆಚರಣೆ ಬಂದರೆ ವಿವಿಧ ವೇಷಗಳು ಗಮನ ಸೆಳೆಯಲಿವೆ. ಇಡೀ ಜಿಲ್ಲೆಯಲ್ಲಿ ಹುಲಿ ವೇಷದ ಕುಣಿತ ನವರಾತ್ರಿ ಹಬ್ಬಕ್ಕೆ ಮೆರುಗು ನೀಡಲಿದೆ. ಕಳೆದ 1 ವರ್ಷದಿಂದ ಈ ಕುಣಿತಕ್ಕೆ ಸ್ಪರ್ಧೆಯ ಸ್ಪರ್ಶ ದೊರೆತಿದ್ದು ಮತ್ತಷ್ಟು ಆಕರ್ಷಕರವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಾರು ಹುಲಿ ವೇಷ ಧರಿಸುವ ತಂಡಗಳಿದ್ದು, ಸಣ್ಣ ಮಕ್ಕಳಿಂದ ವಯೋವೃದ್ಧರು ಇದರಲ್ಲಿ ಭಾಗಿಯಾಗುತ್ತಾರೆ. ನವರಾತ್ರಿಯ 9 ದಿನಗಳ ಕಾಲ ಜನರಿಗೆ ಮನೋರಂಜನೆ ಸಿಗಲಿದೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಪ್ರೀತಿ, ಹುಲಿ ವೇಷ ಮಂಗಳೂರಿನಲ್ಲಿ ದಸರಾ ವೈಭವವನ್ನು ಬಿಂಬಿಸಲಿದೆ. ಹುಲಿ ವೇಷದ ಕುಣಿತವನ್ನು ವೀಕ್ಷಿಸುವುದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರುತ್ತಿದ್ದು ಹಬ್ಬದ ವಾತಾವರಣವನ್ನು ನಿರ್ಮಿಸಿದೆ ಎಂದರು. ಇದರಿಂದಾಗಿ ಹುಲಿ ವೇಷ ಇನ್ನೂ ಕೂಡ ಅಸ್ತಿತ್ವದಲ್ಲಿ ಉಳ್ಕೊಂಡಿದೆ. ಇನ್ನು ಮುಂದಿನ ಬರುವ ಜನಾಂಗ ಕೂಡ ನೋಡ್ತಾ ಇದೆ. ಈ ಕಲೆ ಹೀಗೆ ಬೆಳೀಲಿ ಅಂತ. ನೃತ್ಯ ಆಯೋಜಕ ನರೇಶ್ ಶೆಣೈ, ಹುಲಿ ವೇಷ ಕುಣಿತ ಮೊದಲು ದೇವಾಲಯಗಳಲ್ಲಿ ಮಾತ್ರ ನಡೆಯುತ್ತಿತ್ತು, ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕರ್ಷಿಸುತ್ತಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು. ಇಲ್ಲಿಯ ಜಾನಪದ ತುಂಬಾ ಇಂಥ ವಿಷಯಗಳಿದೆ. ಈ ನವರಾತ್ರಿಯ ಸಮಯದಲ್ಲಿ ಇಡೀ ರಾಜ್ಯದಿಂದ ಕರ್ನಾಟಕದಲ್ಲಿ ಮೈಸೂರು ಬಿಟ್ಟರೆ ಮಂಗಳೂರಿಗೆ ಹೈಯೆಸ್ಟ್ ಟ್ರಾವೆಲರ್ಸ್ ಬರೋದು.